ನಿನ್ ಮಗ ಒಂದು ಅಮಾಯಕಿ ಹುಡುಗಿ ಜೀವನ ಹಾಳು ಮಾಡ್ಲಿಕ್ಕೆ ಮನಸ್ಸು ಮಾಡಿದಾನೆ ಅಂದಾಗ ಅದೇ ಹುಡುಗಿನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಳಲ್ವಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಒಪ್ಕೋ. ಇಲ್ದೇ ಇದ್ರೆ ನಿನ್ ಮಗನ ಹೆಣದ ಮುಂದೆ ಅಳತಾ ಕೂತ್ಕೊಳ್ಳೋ ಹೊತ್ತು ಬರುತ್ತೆ. ಅಮ್ಮ ರಾಜಲಕ್ಷ್ಮಿ, ಗಂಡ ಅನ್ನೋನು ಹೆಂಡತಿಗೆ ನೆರಳಾಗಿರ್ಬೇಕಮ್ಮ. ನೀನೀಗ ಸಾವನ್ ಬೇಡ್ಕೋತಿದೀಯಮ್ಮ. ಇವನಂತ ನೀಚನಮ್ಮ. ನಿಮ್ಗ ಭಯ ಬೇಡ ರಾಜಣ್ಣ. ನಾನ್ ಭರವಸೆ ಕೊಡ್ತೀನಿ, ರಾಜಲಕ್ಷ್ಮಿಗೆ ಯಾವ ಅಪಾಯನೂ ಇರೋದಿಲ್ಲ. ಅರ್ಶನದ ಕೊಂಬ್ ರೆಡಿ ಮಾಡಿ, ಇಲ್ಲೇ ಈಗ್ಲೇ ತಾಳಿ ಕಟ್ಲಿ ಅವನು. ದೇವಾಂಶ್ ಬೇಡ, ದೇವಾಂಶ್ ನನ್ ಮಗನ್ ಜೀವನ ಹಾಳು ಮಾಡ್ಬೇಡ. ಬಾಯ್ ಮುಚ್ಚಿ. ಇನ್ನೊಂದು ಮಾತಾಡಿದ್ರು ಚಿಕ್ಕಮ್ಮ ಅನ್ನೋದು ನೋಡಲ್ಲ. ಯಾರ ಜೀವನನ ಯಾರು ಹಾಳು ಮಾಡಿದ್ದು? ನಿನ್ ಮಗ ಜೀವಂತವಾಗಿರೋದ್ರ ಜೊತೆಗೆ ರಾಜಲಕ್ಷ್ಮಿ ಜೀವನನೂ ಸರಿ ಹೋಗುತ್ತೆ. ಅದಕ್ಕೆ ಸಂತೋಷ ಪಡಿ. ಅಮ್ಮ, ತಾಳಿ ಕಟ್ಟು. ಏನ್ ನೋಡ್ತಾ ಇದ್ಯಾ? ಕಟ್ಟು. ತಪ್ಪನ್ನ ತುಂಬಾ ಜನರು ಮಾಡ್ತಾರೆ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂತ ಅವಕಾಶ ತುಂಬಾ ಕಡಿಮೆ ಜನಕ್ಕೆ ಸಿಗತ್ತೆ. ಇವಾಗದು ನಿನಗ್ ಸಿಕ್ಕಿದೆ. ಅವಳ ಕತ್ತಲ್ ತಾಳಿ ಕಟ್ಟಿ ನಿನಗ್ ಬದಲಾಗೋ ಅವಕಾಶ ಕೊಟ್ಟಿದ್ದಾಳೆ. ಬದಲಾಗಿ ಒಳ್ಳೆಯವನಾಗು. ಕಟ್ಟು. ಈಗ ನಿಂಗೆ ಬೇರೆ ದಾರಿ ಇಲ್ಲ ವಾಲಿ. ತಾಳಿ ಕಟ್ಟಿದ್ರೆ ಬದುಕ್ತೀಯ, ಇಲ್ಲ ಅಂದ್ರೆ ಸಾಯ್ತೀಯ. ಯಾಕಷ್ಟೆಲ್ಲ ಕೇಳ್ಕೊತೀರಾ? ಈ ಮದ್ವೆ ನಡೆಯೋದು ಆ ಹುಡುಗಿ ತಾತಂಗೂ ಇಷ್ಟ ಇಲ್ಲ, ಈ ಊರಿನ ಜನಕ್ಕೂ ಇಷ್ಟ ಇಲ್ಲ. ನೇಣ್ ಹಾಕೊಳ್ಳೋದಕ್ಕಾದ್ರೂ ಹೇಳಿ, ಇಲ್ಲ ವಿಷನಾದ್ರೂ ಕುಡಿಯೋದಕ್ಕೆ ಹೇಳಿ. ಬೇಡ, ತಾಳಿ ಕಟ್ತಾನೆ. ಏನೋ ನೋಡ್ತಿದ್ಯ ವಾಲಿ? ತಾಳಿ ಕಟ್ಟು. ಅಮ್ಮ ಕಟ್ಟೋ, ಇಲ್ಲ ಅಂದ್ರೆ ನೀನ್ ಜೀವಂತವಾಗಿರಲ್ಲ.